ಹಾಯ್ ಹೆಲೋ ನಮಸ್ಕಾರ ರೀ. ಸೊ ಇವತ್ತಿನ ದಿನ ನಾನು ನಿಮ್ಗೆ ಅತಿ ಸ್ಪೆಷಲ್ ಆಗಿರುವಂಥ ಸಾಂಬಾರನ್ನ ಮಾಡಿ ತೋರ್ಸಾಕತ್ತೀನಿ. ಅದೇನಪ್ಪ ಅಂತಂದ್ರೆ ಮದುವೆ ಮನೆಗಳ ಶೈಲಿಯಲ್ಲಿ ಮಾಡ್ತಕ್ಕಂತಹ ನುಗ್ಗೆಕಾಯಿ ಸಾಂಬಾರು ನೋಡ್ರಿ. ಸೊ ಅದಕ್ಕೆ ತರಕಾರಿನ ಹಾಕ್ಕೊಂಡು ಯಾವ ರೀತಿ ಹೆಂಗೆ ಮಾಡೋದಂತ ತೋರಿಸಿದ್ದೀನಿ. ಸೊ ಈ ರೀತಿ ಸಾಂಬಾರನ್ನ ನೀವು ಮನೆ ಒಳಗೆ ಮಾಡಿದ್ರಿ ಅಂದ್ರೆ ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ನೋಡಿ. ಅಷ್ಟು ರುಚಿಯಾಗಿತ್ತು ಸಾಂಬಾರನ್ನ. ಒಂದು ಪ್ಲೇಟ್ ಅನ್ನ ಉಣ್ಣೋರು 2 ತಾಟು ಅನ್ನ ಉಣ್ತಾರೆ ನೋಡ್ರಿ. ಸೊ ಅಷ್ಟು ಚೆನ್ನಾಗಿತ್ತು ಸಾಂಬಾರು. ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಂತ. ಸೊ ಮೊದಲೇದಾಗಿ ನಾನಿಲ್ಲಿ 1 ಕಪ್ಪಷ್ಟು ತೊಗರಿ ಬೇಳೆನ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಅದಕ್ಕೆ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ 1 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 2ರಿಂದ 3 ಸೀಟಿನ ಹೊಡೆಸ್ಕೊಳ್ಬೇಕಾಗತ್ತೆ ನೋಡ್ರಿ. ತೊಗರಿ ಬೇಳೆ ಪೂರ್ತಿ ಹಣ್ಣಾಗ ಕುದಿಬೇಕು. ಸೊ ಈ ಕಡೆಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಬಾಳ್ಗಿ ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾನು ಒಂದು 4ರಿಂದ 5 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಸಾಸಿವೆ, ಹಂಗೆ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳಾಕತ್ತೀನಿ. ಸೊ ಇವೆರಡು ಚಟಪಟ ಅಂತ ಸಿಡಿಬೇಕು ನೋಡ್ರಿ. ಆವಾಗ ಒಗ್ಗರಣೆಗೆ 1 2 3 ಒಣಮೆಣಸಿನ್ಕಾಯಿ, ಹಂಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, 1 ಉಳ್ಳಾಗಡ್ಡಿನ ಹಾಕ್ಕೊಂಡ್ಬಿಟ್ಟು ಪೂರ್ತಿದ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ. ಉಳ್ಳಾಗಡ್ಡಿನ ಭಾಳ ಕೆಂಪಾಗೋದೇನು ಅವಶ್ಯಕತೆ ಏನಿಲ್ಲ ನೋಡ್ರಿ, ಸ್ವಲ್ಪ ಮೆತ್ತಗಾದ್ರೆ ಸಾಕು. ಸೊ ನೋಡಕತ್ತಿರಲ್ಲ ಇವಾಗ ಉಳ್ಳಾಗಡ್ಡಿ ಎಲ್ಲನೂ ಸ್ವಲ್ಪ ಎಣ್ಣೆ ಒಳಗೆ ಬೆಂದಾಕತ್ತೈತಿ. ಇವಾಗ ಇದಕ್ಕೆ ತರಕಾರಿನ ಹಾಕ್ಕೊಳ್ಳತ್ತೀನಿ. 1 ಆಲೂಗಡ್ಡೆ, 1 ಕ್ಯಾರೆಟು, 1 ಟೊಮೆಟೊನ ಹಾಕ್ಕೊಳ್ಳಾಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ಬಿಡಬೇಕಾಗತ್ತೆ. ಸೊ ಈ ತರಕಾರಿ ಸ್ವಲ್ಪ ಬೆಂದಬೇಕಾಗತ್ತೆ ನೋಡ್ರಿ. ಒಂದು 2ರಿಂದ 3 ನಿಮಿಷ ನಾವು ಬೆಂದಿಸೋಣಂತ. ಇವಾಗ ಇದಕ್ಕೆ ಅರಿಶಿನ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟಾರ ಒಂದು ಸ್ವಲ್ಪ ನಾನು ಫ್ರೈ ಆಗಕ್ಕೆ ಬಿಡ್ತೀನಂತ. ಈ ರೀತಿ ಇದು ಎಣ್ಣೆ ಒಳಗನ ಸ್ವಲ್ಪ ಫ್ರೈ ಆಯ್ತಂದ್ರೆ ಬೇಗ ಬೆಂದತ್ತ ನೋಡ್ರಿ. ಸೊ ಇವಾಗ ನುಗ್ಗೆಕಾಯಿನ ಹಾಕ್ಕೊಳ್ಳಾಕತ್ತೀನಿ. ನಾನು ಒಂದು 4 ನುಗ್ಗೆಕಾಯಿನ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನುಗ್ಗೆಕಾಯಿನ ಹಾಕ್ಕೊಂಡ್ಬಿಟ್ಟು ನುಗ್ಗೆಕಾಯಿನೂ ಈ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಬೇಕು ನೋಡ್ರಿ. ಆ ರೀತಿ ಸ್ವಲ್ಪ ಚೆನ್ನಾಗಿ ನೀವು ಸೌಟಿಂದ ತಿರುಗಿಸಿ ಒಂದು 2ರಿಂದ 3 ನಿಮಿಷ ನೀವು ಫ್ರೈ ಮಾಡ್ಕೊಂಡ್ರೆ ಅಂತಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಮನ್ಯಾಗ ಮಾಡಿದಂಥ ಸಾಂಬಾರು ಪುಡಿನ ಹಾಕ್ಕೊಳ್ಳಾಕತ್ತೀನಿ. 1 2 ಚಮಚದಷ್ಟು ಸಾಂಬಾರು ಪುಡಿ, ಹಂಗೆ 1 ಚಮಚದಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಸೊ ಇದಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಇದನ್ನು ಪೂರ್ತಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನಾನು ತೋರಿಸಿದಂಥ ಸಾಂಬಾರನ್ನ ನೀವು ಮನ್ಯಾಗ ಮಾಡಿದ್ರಂದ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸೊ ಖಾರಕ್ಕೆ ಅನುಗುಣವಾಗಿ ಇವಾಗ ನಾನು ಒಂದು 2ರಿಂದ 3 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಳಾಕತ್ತೀನಿ. ಸೊ ಮಸಾಲೆ ಖಾರನ ಹಾಕ್ಕೊಳ್ಳಾಕತ್ತೀನಿ. ನಿಮಗೆ ಮಸಾಲೆ ಖಾರ ಇಲ್ಲಾಂದರೆ ಖಾರದ ಪುಡಿ ಹಾಕೋಬೋದು, ಏನೂ ತೊಂದರೆ ಇಲ್ಲ ನೋಡ್ರಿ. ಸೊ ಇವಾಗ ಇದನ್ನು ಪೂರ್ತಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ಳಾಕತ್ತೀನಿ. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಳ್ಳತ್ತೀನಿ. ಸೊ ಒಂದು ಲಿಂಬೆನ ಗಾತ್ರದಷ್ಟು ಹುಣಸೆಹಣ್ಣು ನಾನು ನೆನೆ ಇಟ್ಟಿದ್ದೆ. ಸೊ ಅದನ್ನು ರಸನ ಹಾಕ್ಕೊಳ್ಳಾಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡು ಆದಮೇಲೆ ಅದಕ್ಕೆ 1 ಗ್ಲಾಸ್ನಷ್ಟು ನಾವು ನೀರು ಹಾಕ್ಕೊಳ್ಳೋಣ ಅಂತ. ಒಂದು ಸ್ವಲ್ಪ ನುಗ್ಗೆಕಾಯಿ ತೊಯ್ಯಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು 2 ಕುದಿ ನಾವು ಕುದಿಸ್ಕೊಳ್ಳೋಣ, ಅಂದರೆ ತರಕಾರಿ ಸ್ವಲ್ಪ ಚೆನ್ನಾಗಿ ಬೆಂದತ್ತ ನೋಡ್ರಿ. ಹಾಗಾಗಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಲಿಡ್ ನಾವು ಕ್ಲೋಸ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ನೀವು ಚಂದ ಕುದಿಸಿದ್ರಂತಂದ್ರೆ ತರಕಾರಿನೂ ಬೆಂದಿರುತ್ತೆ, ಹಾಗೆ ಕೂಡ ಈ ನುಗ್ಗೆಕಾಯಿನೂ ಬೆಂದಿರುತ್ತೆ. ಇವಾಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಂತಹ ಬೇಳೆನ ಹಾಕ್ಕೊಳ್ಳಾಕತ್ತೀನಿ. ಸೊ ನಮಗಿದು ಪ್ರೆಷರ್ ಇಳಿ ಒಳಗೆ ನಾವು ಇಷ್ಟು ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಪ್ರೆಷರ್ ಇಳಿದ ತಕ್ಷಣ ನಾವು ಹಾಕ್ಕೋಬೋದು ನೋಡ್ರಿ. ಸೊ ನೋಡಿದ್ರಲ್ಲ ಇವಾಗ 1 ಚಮಚದಷ್ಟು ನಾನು ಬೆಲ್ಲನ ಹಾಕ್ಕೊಳ್ಳಾಕತ್ತೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು 3ರಿಂದ 4 ನಿಮಿಷ ನೀವು ಕುದಿಸಿದ್ರಿ ಅಂತಂದ್ರೆ ತುಂಬ ಚೆನ್ನಾಗಿ ರೆಡಿ ಆಗ್ತೈತಿ ಸಾಂಬಾರು. ಸೊ ನುಗ್ಗೆಕಾಯಿ ಸಾಂಬಾರು ತರಕಾರಿ ಏನು ಹಾಕಿ ಮಾಡ್ತೀವಲ್ಲ, ಸೊ ಆ ಸಾಂಬಾರನ್ನ ಸ್ವಲ್ಪ ಜಾಸ್ತಿ ಕುದಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಸೊ ಇವಾಗ ಫೈನಲ್ ಆಗಿ ಸಾಂಬಾರು ರೆಡಿ ಆಗೈತಿ. ಇದಕ್ಕೆ ಲಾಸ್ಟಿಗೆ ಇನ್ನು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಸೊ ಈ ಸಾಂಬಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡತ್ತಿರಲ್ಲ ತರಕಾರಿನೂ ಎಲ್ಲನೂ ಬೆಂದೈತಿ, ಹಾಗೆ ಕೂಡ ನುಗ್ಗೆಕಾಯಿನೂ ಎಲ್ಲನೂ ಬೆಂದೈತಿ ನೋಡ್ರಿ. ಸೊ ಟೇಸ್ಟ್ ಮಾತ್ರ ಅಣ್ಣ ಮತ್ತು ಅದು ಸಿಹಿ ಸಿಹಿ ಖಾರವಾಗಿ ಬರುತ್ತೆ. ನಿಮಗೆ ಬೆಲ್ಲ ಬೇಡ ಅನ್ನೋರಾಗಿದ್ದರೆ ಬೆಲ್ಲನ ಸ್ಕಿಪ್ ಮಾಡ್ಕೋಬೋದು, ಬಟ್ ಈ ಸಾಂಬಾರಿಗೆ ಒಂಚೂರು ಬೆಲ್ಲ ಹಾಕಿದ್ರೇ ಅದರ ಟೇಸ್ಟೇ ಬೇರೆ ಬರುತ್ತೆ ನೋಡ್ರಿ. ಸೊ ಇವಾಗ ಅನ್ನದ ಜೊತೆಗೆ ನಾನು ನಿಮ್ಗೆ ಸರ್ವ್ ಮಾಡಿ ತೋರ್ಸಾಕತ್ತೀನಿ. ಸೊ ನೋಡಿದ್ರಲ್ಲ ಈ ಸಾಂಬಾರು ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ರೆ ಹಂಗೆ ಒಂದು 2 ತಾಟಷ್ಟು ಅನ್ನ ಉಣ್ತಾರೆ ನೋಡ್ರಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಕೂಡ ಸಾಂಬಾರನ್ನು ಕುಡಿತಾರೆ. ಸೊ ಮನೆಯಾಗಿನ ಮಕ್ಕಳು ಮಂದಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ನುಗ್ಗೆಕಾಯಿ ಸಾಂಬಾರು ಆಗುತ್ತೆ ನೋಡ್ರಿ ನೀವು ಮಾಡ್ದಂಥದ್ದು. ಸೊ ಮಿಸ್ ಮಾಡ್ದೆ ನೀವು ಈ ಮನೆ ಒಳಗೆ ಈ ನುಗ್ಗೆಕಾಯಿ ಸಾಂಬಾರನ್ನ ಮನ್ಯಾಗ ಮಾಡಿ ನೋಡ್ರಿ. ಮದುವೆ ಮನೆ ಶೈಲಿಯಲ್ಲಿ ಯಾವ ರೀತಿ ಹೆಂಗೆ ಮಾಡ್ತಾರಲ್ಲ, ಸೊ ಹಂಗೆ ಮಾಡಿ ತೋರಿಸಿನಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ ರೀ.